ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನಿಮ್ಮನೆ ಮಗ್ಳು 2-3 ದಿನದಿಂದ ಮಾಧ್ಯಮದಲ್ಲಿ ನೀವೆಲ್ಲ ನೋಡ್ತಾ ಇರಬಹುದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ಬಗ್ಗೆ ಬಹಳಷ್ಟು ವಿಷಯನ ಕಾಂಟ್ರವರ್ಸಿ ರೀತಿ ಮಾತಾಡ್ತಾ ಇದ್ದಾರೆ. ಯಾರೋ ಫೇಕ್ ಅಕೌಂಟ್ ಇಂದ ಮೆಸೇಜ್ ಮಾಡಿದ್ರೆ ಅದಕ್ಕೆ ಇವ್ರ ಮೇಲೆ ಯಾಕೆ ಹೊಣೆ ಹಾಕ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ನಂದು ನಮ್ಮನೆ ಸುಮ್ಮನೆ ಅಂತ ನಾನು ಒಂದೇ ಅಕೌಂಟ್ ಯೂಸ್ ಮಾಡ್ತೀನಿ. ಬಟ್ ಅದೇ ಫೇಸ್ಬುಕ್ ತೆಗೆದಾಗ ಅದು 9 ಅಕೌಂಟ್ ಎಕ್ಸ್ಟ್ರಾ ಇದಾವೆ. 9 ಅಕೌಂಟ್ ಯಾರು ಯೂಸ್ ಮಾಡ್ತಾರೆ ಅಂತ ಇನ್ನೂವರೆಗೂ ನನಗೆ ಗೊತ್ತಿಲ್ಲ. ಸೊ ಇಂಥ ಪ್ರಪಂಚದಲ್ಲಿ ಯಾರೋ ಮಾಡಿರೋ ತಪ್ಪನ್ನ ಯಾರ ಮೇಲೋ ತರದ್ ಸರಿಯಲ್ಲ. ಅವ್ರೊಂದು ನಟ ಆಗಿ ಈ ಕರ್ನಾಟಕಕ್ಕೆ ಅವ್ರು ಏನೇನ್ ಕೊಡುಗೆ ಕೊಡ್ಬೇಕಾಗಿತ್ತು ಹಿ ಹ್ಯಾಸ್ ಗಿವನ್. ಯಾರು ಅವ್ರ ಬಗ್ಗೆ ಮಾತಾಡಕ್ ಅಧಿಕಾರ ಇಲ್ಲ. ಒಂದು ಮನುಷ್ಯ ಈ ಸೈಲೆನ್ಸ್ ಅಂದಿದ ತಕ್ಷಣ ಇಟ್ ಇಸ್ ನಾಟ್ ಹಿಸ್ ಆ ಇನ್ನೋಸೆನ್ಸ್ ನ ಮಿಸ್ಯೂಸ್ ಮಾಡಬಾರ್ದು. ದಯವಿಟ್ಟು ಐ ರಿಕ್ವೆಸ್ಟ್, ಕಾನೂನು ಐತೆ, ದರ್ ಇಸ್ ಅ ಜಸ್ಟಿಸ್, ವಾಟ್ ವಿ ಬಿಲೀವ್, ಕಾನೂನು ನೋಡ್ಕೊಳ್ಳುತ್ತೆ, ಗುಡ್ ಆರ್ ಬ್ಯಾಡ್. ದಯವಿಟ್ಟು ನೀವು ಯಾರು ನ್ಯಾಯಾಧೀಶರಾಗಕ್ಕೆ ಹೋಗ್ಬೇಡಿ. ನೀವು ಕಂಪ್ಲೇಂಟ್ ಕೊಡ್ತೀರಾ, ಯು ಕ್ಯಾನ್ ಗಿವ್ ದ ಕಂಪ್ಲೇಂಟ್, ಬಟ್ ನೀವೇ ಜಡ್ಜ್ಗಳಾಗಕ್ಕೆ ಹೋಗ್ಬೇಡಿ. ನೀವೇ ಕಾಮೆಂಟ್ಗಳು ಮಾಡಕ್ ಹೋಗ್ಬೇಡಿ. ಜಡ್ಜ್ ಮಾಡಕ್ಕೆ ಕಾಮೆಂಟ್ ಮಾಡಕ್ಕೆ ಅಂತ ಸರ್ಕಾರ ಐತೆ, ನಾಟ್ ಸರ್ಕಾರ, ನಮ್ಮ ಜಸ್ಟಿಸ್ ಕಾನೂನು ಐತೆ.